ಮುಖಭಂಗ ಅಂತ ಅನ್ಸುತ್ತಾ? ಮುಖಭಂಗ ಅಲ್ಲ. ಫಸ್ಟ್ ಆಫ್ ಆಲ್ ಕಾನೂನು ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಒಪ್ತೀರಾ? ಬೇಲೇಬಲ್ ಅದ್ರಲ್ಲೇನು ಸತ್ಯಕ್ಕೆ ಜಯ, ಅದ್ರಲ್ಲೇನು ಇವರೆಲ್ಲ ಬಹಳ ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹೀಗೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ, ಶಾಸಕರು ನಿಂತಿದ್ದಾರೆ. ಇಲ್ಲಪ್ಪ ತಪ್ಪಾಯ್ತು ಅಂತಾನೂ ಇಲ್ಲ ಅಲ್ಲ, ಇದು ನಾನು ಹೇಳೇ ಇಲ್ಲ ಅಂತ ಇದನ್ನಲ್ಲ. ಅಂದ್ರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಕೂಡ ಇವ್ರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಅಹಂಕಾರ ಇರಬೇಕು ಅಥವಾ ಎಷ್ಟು ದುರಂಕಾರ ಇರಬೇಕು. ನಾನು ಹೇಳ್ತಲ್ಲ, ಇದು ಮನುಸ್ಮೃತಿಯ ಅವರ ಇದು RSS ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ. ಈಗ ಬಂದಿದೆ ಅದು FSL ರಿಪೋರ್ಟ್. ಕೆಲವು ಆಗಲೇ ಮಾಧ್ಯಮದಲ್ಲಿ ಏನು ಬಂದಿದೆ ಅದು FSL ಬರುತ್ತಲ್ಲ, ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ. ರಾಜಕೀಯ ಮಾಡೋದು ಕಲಿಬೇಕು, ಕ್ರಿಯೇಟ್ ಹೆಂಗ್ ಮಾಡ್ಬೇಕಂತ ಕಾಂಗ್ರೆಸ್ ಕಲಿಬೇಕು ಅಂತ ಅವ್ರು ಹೇಳ್ತಾರೆ. ಯಾರು ಏನಂತ ಹೊರಗಡೆ ಬಂದ್ಮೇಲೆ ನೋಡಿ, ಸುಳ್ಳನ್ನ ಸತ್ಯ ಹೇಗ್ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ. ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂಥ ರಾಜಕೀಯ ಮಾಡೋದು. ಅವರು ಇಲ್ಲಿವರೆಗೂ CT ರವಿಯವರಾಗಿರ್ಬೋದು ಅಥವಾ BJPಯವರಾಗಿರ್ಬೋದು ಯಾರಾದ್ರೂ ಮನೆಗೆ ದೀಪ ಅಂತ ಹಚ್ಚುವಂಥ ಯೋಜನೆ ಬರೇ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು, ಪ್ರಚೋದನೆ ಭಾಷಣಗಳು ಅಷ್ಟೇ ಮಾಡಿರೋದು. ಬರಲಿ FSL ಬರಲಿ. ಕಾನೂನಿನ ಅರಿವು ನಮಗೂ ಇದೆ, ಅವರೊಬ್ಬರಿಗೆ ಅಲ್ಲ, BJPಯವರಿಗೆ ಒಬ್ಬರಿಗೆ ಅಲ್ಲ ಇರೋದು. ಪಾಕ್ಸ್ಕೋನಲ್ಲಿ ಇನ್ವಾಲ್ವ್ ಇಲ್ವಾ? ಮುನಿರತ್ನ ಅವರು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ. HIV ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡ್ಕೊಂಡೇ ಇಲ್ಲ. CT ರವಿ ಅವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ.